ಅಶ್ಯೂರ್ ಮಾಡಿದ ಕಾಲಮಿತಿಯ ಒಳಗಡೆ ಮುಗಿಸಿ ಜನತೆಗೆ ಅರ್ಪಣೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇದು ಇನ್ನಷ್ಟು ಹೆಚ್ಚಾಗಿ ಆಗಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಹದೇಶ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಹದೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅಲ್ಲಿಗೆ ತಲುಪಿ ಮೆಟ್ರೋ 3ನೇ ಹಂತದ ಫೇಸ್ 3 ಪ್ರಾಜೆಕ್ಟ್ಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಇದೆ ಈ ಫೇಸ್ 3 ಪ್ರಾಜೆಕ್ಟ್ಗಳಲ್ಲಿ? ಎಷ್ಟು ಸಾವಿರ ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ ಇದು? ಯಾವ ರೀತಿ ಇರಲಿದೆ? ಇವತ್ತಿನ ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಅಲ್ಲಿ ಜನ ಯಾವ ರೀತಿಯಲ್ಲಿ ಸೇರಿದ್ದಾರೆ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕೆಲವೇ ಕ್ಷಣಗಳಲ್ಲಿ ಐಐಟಿ ಆಡಿಟೋರಿಯಂನಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ವೇದಿಕೆಗೆ ಪ್ರಧಾನಮಂತ್ರಿ ಮೋದಿ ಅವರು ಆಗಮಿಸಲಿದ್ದಾರೆ. ಪಿಎಂ ಜೊತೆ ಒಟ್ಟು 13 ಜನ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರಲಿದ್ದಾರೆ. ರಾಷ್ಟ್ರಗೀತೆಯೊಂದಿಗೆ ಆರಂಭವಾಗಿರುವ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಗೀತೆಯನ್ನು ಕೂಡ ಆಡುವಂತ ಸಾಧ್ಯತೆ ಇದೆ. ನಾಡಗೀತೆ ಬಳಿಕ ಗಣ್ಯರನ್ನ ಸ್ವಾಗತಿಸಲು ಕೇಂದ್ರ ಸಚಿವ ಅವರು ಭಾಷಣ ಮಾಡ್ತಾರೆ. ಅದಾದ್ಮೇಲೆ ಸ್ವಾಗತ ಭಾಷಣದ ಬಳಿಕ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಆಗಿರ್ಬೋದು, ಮನೋಹರ್ ಲಾಲ್ ಖಟ್ಟರ್ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ಭಾಷಣ ಮಾಡ್ತಾರೆ. ಅದಾದ ನಂತರ 3 ಜನರಿಗೂ ಕೂಡ 5 ನಿಮಿಷ ಮಾತ್ರ ಭಾಷಣ ಮಾಡೋದಕ್ಕೆ ಅವಕಾಶ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಭಾಷಣ ಆದ್ಮೇಲೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮತ್ತು ಫೇಸ್ 3 ಶಂಕುಸ್ಥಾಪನೆಯನ್ನ ಪ್ರಧಾನಿ ಮೋದಿ ಅವರು ನೆರವೇರಿಸಲಿದ್ದಾರೆ. ಅದಾದ್ಮೇಲೆ ಉದ್ಘಾಟನೆ ಬಳಿಕ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರಧಾನಿ ಮೋದಿ ಅವರು ಆಡಿಟೋರಿಯಂನ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಹೊರಗಡೆ ಆಡಿಟೋರಿಯಂನ ಹೊರಗಡೆ ಸಾಕಷ್ಟು ಮಳೆ ಆಗ್ತಿರೋ ಕಾರಣದಿಂದಾಗಿ ಯಾರು ಜನರು ಕೂಡ ಇಲ್ಲ. ಒಳಗಡೆ ಕೂಡ ಸೀಮಿತ ಜನರಿಗೆ ಮಾತ್ರ, ಯಾರ್ಯಾರಿಗೆ ಪಾಸ್ ಇದೆ ಅವರಿಗೆ ಮಾತ್ರ ಒಳಗಡೆ ಇದೆ. ಹೀಗಾಗಿ ಒಳಗಡೆ ಯಾರಿಗೂ ಕೂಡ ಎಂಟ್ರಿಯನ್ನ ಕೊಡೋಕೆ ಇಲ್ಲಿ ಆಗಿಲ್ಲ. ಜೊತೆಗೆ ಇಲ್ಲಿ ಸಾಕಷ್ಟು ಮಳೆ ಬರ್ತಿದ್ರಿಂದ ಒಳಗಡೆ ಮಾತ್ರ ಕಾರ್ಯಕ್ರಮಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಒಂದು ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಥ್ಯಾಂಕ್ ಯು ಮಹದೇಶ್ ಡೀಟೇಲ್ಸ್ಗಾಗಿ. ಅಶ್ಯೂರ್ ಮಾಡಿದ ಕಾಲಮಿತಿಯ ಒಳಗಡೆ ಮುಗಿಸಿ ಜನತೆಗೆ ಅರ್ಪಣೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇದು ಇನ್ನಷ್ಟು ಹೆಚ್ಚಾಗಿ ಆಗಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಹದೇಶ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಹದೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅಲ್ಲಿಗೆ ತಲುಪಿ ಮೆಟ್ರೋ 3ನೇ ಹಂತದ ಫೇಸ್ 3 ಪ್ರಾಜೆಕ್ಟ್ಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಇದೆ ಈ ಫೇಸ್ 3 ಪ್ರಾಜೆಕ್ಟ್ಗಳಲ್ಲಿ? ಎಷ್ಟು ಸಾವಿರ ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ ಇದು? ಯಾವ ರೀತಿ ಇರಲಿದೆ? ಇವತ್ತಿನ ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಅಲ್ಲಿ ಜನ ಯಾವ ರೀತಿಯಲ್ಲಿ ಸೇರಿದ್ದಾರೆ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕೆಲವೇ ಕ್ಷಣಗಳಲ್ಲಿ ಐಐಟಿ ಆಡಿಟೋರಿಯಂನಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ವೇದಿಕೆಗೆ ಪ್ರಧಾನಮಂತ್ರಿ ಮೋದಿ ಅವರು ಆಗಮಿಸಲಿದ್ದಾರೆ. ಪಿಎಂ ಜೊತೆ ಒಟ್ಟು 13 ಜನ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರಲಿದ್ದಾರೆ. ರಾಷ್ಟ್ರಗೀತೆಯೊಂದಿಗೆ ಆರಂಭವಾಗಿರುವ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಗೀತೆಯನ್ನು ಕೂಡ ಆಡುವಂತ ಸಾಧ್ಯತೆ ಇದೆ. ನಾಡಗೀತೆ ಬಳಿಕ ಗಣ್ಯರನ್ನ ಸ್ವಾಗತಿಸಲು ಕೇಂದ್ರ ಸಚಿವ ಅವರು ಭಾಷಣ ಮಾಡ್ತಾರೆ. ಅದಾದ್ಮೇಲೆ ಸ್ವಾಗತ ಭಾಷಣದ ಬಳಿಕ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಆಗಿರ್ಬೋದು, ಮನೋಹರ್ ಲಾಲ್ ಖಟ್ಟರ್ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ಭಾಷಣ ಮಾಡ್ತಾರೆ. ಅದಾದ ನಂತರ 3 ಜನರಿಗೂ ಕೂಡ 5 ನಿಮಿಷ ಮಾತ್ರ ಭಾಷಣ ಮಾಡೋದಕ್ಕೆ ಅವಕಾಶ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಭಾಷಣ ಆದ್ಮೇಲೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮತ್ತು ಫೇಸ್ 3 ಶಂಕುಸ್ಥಾಪನೆಯನ್ನ ಪ್ರಧಾನಿ ಮೋದಿ ಅವರು ನೆರವೇರಿಸಲಿದ್ದಾರೆ. ಅದಾದ್ಮೇಲೆ ಉದ್ಘಾಟನೆ ಬಳಿಕ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರಧಾನಿ ಮೋದಿ ಅವರು ಆಡಿಟೋರಿಯಂನ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಹೊರಗಡೆ ಆಡಿಟೋರಿಯಂನ ಹೊರಗಡೆ ಸಾಕಷ್ಟು ಮಳೆ ಆಗ್ತಿರೋ ಕಾರಣದಿಂದಾಗಿ ಯಾರು ಜನರು ಕೂಡ ಇಲ್ಲ. ಒಳಗಡೆ ಕೂಡ ಸೀಮಿತ ಜನರಿಗೆ ಮಾತ್ರ, ಯಾರ್ಯಾರಿಗೆ ಪಾಸ್ ಇದೆ ಅವರಿಗೆ ಮಾತ್ರ ಒಳಗಡೆ ಇದೆ. ಹೀಗಾಗಿ ಒಳಗಡೆ ಯಾರಿಗೂ ಕೂಡ ಎಂಟ್ರಿಯನ್ನ ಕೊಡೋಕೆ ಇಲ್ಲಿ ಆಗಿಲ್ಲ. ಜೊತೆಗೆ ಇಲ್ಲಿ ಸಾಕಷ್ಟು ಮಳೆ ಬರ್ತಿದ್ರಿಂದ ಒಳಗಡೆ ಮಾತ್ರ ಕಾರ್ಯಕ್ರಮಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಒಂದು ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಥ್ಯಾಂಕ್ ಯು ಮಹದೇಶ್ ಡೀಟೇಲ್ಸ್ಗಾಗಿ. ಅಶ್ಯೂರ್ ಮಾಡಿದ ಕಾಲಮಿತಿಯ ಒಳಗಡೆ ಮುಗಿಸಿ ಜನತೆಗೆ ಅರ್ಪಣೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇದು ಇನ್ನಷ್ಟು ಹೆಚ್ಚಾಗಿ ಆಗಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಹದೇಶ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಹದೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅಲ್ಲಿಗೆ ತಲುಪಿ ಮೆಟ್ರೋ 3ನೇ ಹಂತದ ಫೇಸ್ 3 ಪ್ರಾಜೆಕ್ಟ್ಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಇದೆ ಈ ಫೇಸ್ 3 ಪ್ರಾಜೆಕ್ಟ್ಗಳಲ್ಲಿ? ಎಷ್ಟು ಸಾವಿರ ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ ಇದು? ಯಾವ ರೀತಿ ಇರಲಿದೆ? ಇವತ್ತಿನ ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಅಲ್ಲಿ ಜನ ಯಾವ ರೀತಿಯಲ್ಲಿ ಸೇರಿದ್ದಾರೆ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕೆಲವೇ ಕ್ಷಣಗಳಲ್ಲಿ ಐಐಟಿ ಆಡಿಟೋರಿಯಂನಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ವೇದಿಕೆಗೆ ಪ್ರಧಾನಮಂತ್ರಿ
ಮೋದಿ ಅವರು ಆಗಮಿಸಲಿದ್ದಾರೆ. ಸಿಎಂ ಜೊತೆ ಒಟ್ಟು 13 ಜನ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರಲಿದ್ದಾರೆ. ರಾಷ್ಟ್ರಗೀತೆಯೊಂದಿಗೆ ಆರಂಭವಾಗಿರುವ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಗೀತೆಯನ್ನು ಕೂಡ ಆಡುವಂತ ಸಾಧ್ಯತೆ ಇದೆ. ನಾಡಗೀತೆ ಬಳಿಕ ಗಣ್ಯರನ್ನ ಸ್ವಾಗತಿಸಲು ಕೇಂದ್ರ ಸಚಿವ ಅವರು ಭಾಷಣ ಮಾಡ್ತಾರೆ. ಅದಾದ್ಮೇಲೆ ಸ್ವಾಗತ ಭಾಷಣದ ಬಳಿಕ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಆಗಿರ್ಬೋದು, ಮನೋಹರ್ ಲಾಲ್ ಖಟ್ಟರ್ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ಭಾಷಣ ಮಾಡ್ತಾರೆ. ಅದಾದ ನಂತರ 3 ಜನರಿಗೂ ಕೂಡ 5 ನಿಮಿಷ ಮಾತ್ರ ಭಾಷಣ ಮಾಡೋದಕ್ಕೆ ಅವಕಾಶ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಭಾಷಣ ಆದ್ಮೇಲೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮತ್ತು ಫೇಸ್ 3 ಶಂಕುಸ್ಥಾಪನೆಯನ್ನ ಪ್ರಧಾನಿ ಮೋದಿ ಅವರು ನೆರವೇರಿಸಲಿದ್ದಾರೆ. ಅದಾದ್ಮೇಲೆ ಉದ್ಘಾಟನೆ ಬಳಿಕ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರಧಾನಿ ಮೋದಿ ಅವರು ಆಡಿಟೋರಿಯಂನ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಹೊರಗಡೆ ಆಡಿಟೋರಿಯಂನ ಹೊರಗಡೆ ಸಾಕಷ್ಟು ಮಳೆ ಆಗ್ತಿರೋ ಕಾರಣದಿಂದಾಗಿ ಯಾರು ಜನರು ಕೂಡ ಇಲ್ಲ. ಒಳಗಡೆ ಕೂಡ ಸೀಮಿತ ಜನರಿಗೆ ಮಾತ್ರ, ಯಾರ್ಯಾರಿಗೆ ಪಾಸ್ ಇದೆ ಅವರಿಗೆ ಮಾತ್ರ ಒಳಗಡೆ ಇದೆ. ಹೀಗಾಗಿ ಒಳಗಡೆ ಯಾರಿಗೂ ಕೂಡ ಎಂಟ್ರಿಯನ್ನ ಕೊಡೋಕೆ ಇಲ್ಲಿ ಆಗಿಲ್ಲ. ಜೊತೆಗೆ ಇಲ್ಲಿ ಸಾಕಷ್ಟು ಮಳೆ ಬರ್ತಿದ್ರಿಂದ ಒಳಗಡೆ ಮಾತ್ರ ಕಾರ್ಯಕ್ರಮಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಒಂದು ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಅಶ್ಯೂರ್ ಮಾಡಿದ ಕಾಲಮಿತಿಯ ಒಳಗಡೆ ಮುಗಿಸಿ ಜನತೆಗೆ ಅರ್ಪಣೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇದು ಇನ್ನಷ್ಟು ಹೆಚ್ಚಾಗಿ ಆಗಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅಲ್ಲಿಗೆ ತಲುಪಿ ಮೆಟ್ರೋ 3ನೇ ಹಂತದ ಫೇಸ್ 3 ಪ್ರಾಜೆಕ್ಟ್ಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಇದೆ ಈ ಫೇಸ್ 3 ಪ್ರಾಜೆಕ್ಟ್ಗಳಲ್ಲಿ? ಎಷ್ಟು ಸಾವಿರ ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್ ಇದು? ಯಾವ ರೀತಿ ಇರಲಿದೆ? ಇವತ್ತಿನ ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಅಲ್ಲಿ ಜನ ಯಾವ ರೀತಿಯಲ್ಲಿ ಸೇರಿದ್ದಾರೆ? ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಕೆಲವೇ ಕ್ಷಣಗಳಲ್ಲಿ IIT ಆಡಿಟೋರಿಯಂನಲ್ಲಿ ಪ್ರಧಾನಿ ಮೋದಿ ಕಾರ್ಯಕ್ರಮವನ್ನ ನಡೆಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ವೇದಿಕೆಗೆ ಪ್ರಧಾನಮಂತ್ರಿ ಮೋದಿ ಅವರು ಆಗಮಿಸಲಿದ್ದಾರೆ. ಸಿಎಂ ಜೊತೆ ಒಟ್ಟು 13 ಜನ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರಲಿದ್ದಾರೆ. ರಾಷ್ಟ್ರಗೀತೆಯೊಂದಿಗೆ ಆರಂಭವಾಗಿರುವ ಈ ಒಂದು ಕಾರ್ಯಕ್ರಮದಲ್ಲಿ ನಾಡಗೀತೆಯನ್ನು ಕೂಡ ಆಡುವಂತ ಸಾಧ್ಯತೆ ಇದೆ. ನಾಡಗೀತೆ ಬಳಿಕ ಗಣ್ಯರನ್ನ ಸ್ವಾಗತಿಸಲು ಕೇಂದ್ರ ಸಚಿವ ಅವರು ಭಾಷಣ ಮಾಡ್ತಾರೆ. ಅದಾದ್ಮೇಲೆ ಸ್ವಾಗತ ಭಾಷಣದ ಬಳಿಕ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಆಗಿರ್ಬೋದು, ಮನೋಹರ್ ಲಾಲ್ ಖಟ್ಟರ್ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಇವರೆಲ್ಲರೂ ಕೂಡ ಭಾಷಣ ಮಾಡ್ತಾರೆ. ಅದಾದ ನಂತರ 3 ಜನರಿಗೂ ಕೂಡ 5 ನಿಮಿಷ ಮಾತ್ರ ಭಾಷಣ ಮಾಡೋದಕ್ಕೆ ಅವಕಾಶ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ಭಾಷಣ ಆದ್ಮೇಲೆ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಮತ್ತು ಫೇಸ್ 3 ಶಂಕುಸ್ಥಾಪನೆಯನ್ನ ಪ್ರಧಾನಿ ಮೋದಿ ಅವರು ನೆರವೇರಿಸಲಿದ್ದಾರೆ. ಅದಾದ್ಮೇಲೆ ಉದ್ಘಾಟನೆ ಬಳಿಕ ಸುಮಾರು ಅರ್ಧ ಗಂಟೆಗಳ ಕಾಲ ಪ್ರಧಾನಿ ಮೋದಿ ಅವರು ಆಡಿಟೋರಿಯಂನ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಈ ಒಂದು ಸ್ಥಳದಲ್ಲಿ ಸಾಕಷ್ಟು ಮಳೆ ಆಗ್ತಿದೆ. ಹೊರಗಡೆ ಆಡಿಟೋರಿಯಂನ ಹೊರಗಡೆ ಸಾಕಷ್ಟು ಮಳೆ ಆಗ್ತಿರೋ ಕಾರಣದಿಂದಾಗಿ ಯಾರು ಜನರು ಕೂಡ ಇಲ್ಲ. ಒಳಗಡೆ ಕೂಡ ಸೀಮಿತ ಜನರಿಗೆ ಮಾತ್ರ, ಯಾರ್ಯಾರಿಗೆ ಪಾಸ್ ಇದೆ ಅವರಿಗೆ ಮಾತ್ರ ಒಳಗಡೆ ಇದೆ. ಹೀಗಾಗಿ ಒಳಗಡೆ ಯಾರಿಗೂ ಕೂಡ ಎಂಟ್ರಿಯನ್ನ ಕೊಡೋಕೆ ಇಲ್ಲಿ ಆಗಿಲ್ಲ. ಜೊತೆಗೆ ಇಲ್ಲಿ ಸಾಕಷ್ಟು ಮಳೆ ಬರ್ತಿದ್ರಿಂದ ಒಳಗಡೆ ಮಾತ್ರ ಕಾರ್ಯಕ್ರಮಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಆ ಒಂದು ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ.